ಒಂದು ಬೋರ್ ಪಾಯಿಂಟ್ ಮಾಡೋಕ್ಕೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ಸಾಕು, ಒಳ್ಳೇದಾಗ್ತದೆ ಅವ್ರಿಗೆ. ಅದು ಕಡಿಯಂಗೆ ಇಲ್ಲ. ಒಂದು ಎಲೆ ಕೂಡ ಮ್ಯಾಕೆ ಕೂಡ ತಿನ್ನಲ್ಲ. ತವ್ರ ಮನೆ ಅದು ಈ ಅಮ್ಮನಿಗೆ. ಮರ ಕಡಿಯಂಗಿಲ್ಲ, ಕಡಿಯೋ ಮನಸ್ಸು ಮಾಡಿದರೆ ತಾಯಿ ಬಿಡಂಗಿಲ್ಲ. ಈಗ ಸುಮಾರು ಆಲೆ ಒಂದು ಅರ್ಧ ಎಕರೆಗೆ ಮೇಲೆ ಆಟ್ಕೊಂಡಿದ್ದೀವಿ. ಈಗಾಗಲೇ ಅರ್ಧ ಎಕರೆಯಷ್ಟು ಭೂಮಿಯನ್ನೇ ಆವರಿಸಿಕೊಂಡಿದೆ ಈ ಆಲದ ಮರ. ಕಳ್ಳರು ಕಟ್ಟಿ ಹೋದ್ದು ದೇವಸ್ಥಾನ, ಒಡ ದೇವಸ್ಥಾನ ಎಲ್ಲ ಕಿತ್ಕೊಂಡೋಗಿತ್ತು. ಅಲ್ಲಿ ಕಣ್ಕಾಂದಂಗೆ ಆಗೋಯ್ತು. ಅವರು ಕೈ ಮುಕ್ಕೊಂಡು ನಿಮ್ಮ ದೇವಸ್ಥಾನ ಕಟ್ತೀವವ್ವ ಅಂತ ಒಂದು ಗರ್ಭದ ಗುಡಿ ಕಟ್ತಂಗೆ ಕಟ್ಬಿಟ್ಟು ಹೋಗಿದ್ರು. ಭಕ್ತರಿಗೆ ಒಳಿತು ಮಾಡಿ ಪವಾಡಗಳನ್ನೇ ಸೃಷ್ಟಿಸುತ್ತಿದ್ದಾಳೆ ಗ್ರಾಮ ದೇವತೆ ಮಾರಮ್ಮ ತಾಯಿ. ಇದು ಕಡಿಯಕ್ಕೆ ಬಂದಾಗ ಎಲ್ಡೇಟ್ ಆಗ್ತಿದ್ದಂಗೆ ಸರ್ಪ ಬಂದ್ಬಿಡ್ತು. ಆಮೇಲೆ ಅವನು ಮೇಲ್ ಕತ್ತಿದ್ರು, ಕಂಬದ ಮೇಲೆ ಬಿದ್ದು ಸತ್ತೇ ಹೋದ ಅವನು. ನಂಬಿ ಬಂದ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ಆಗದು ಹಾನಿ. ಆದರೆ ತಾಯಿಯ ಬ್ಯಾಕ್ ಗ್ರೌಂಡ್ ತಿಳಿದರೆ ಸಾಕಷ್ಟಿದೆ ಕಹಾನಿ. ಬೇಜಾನ್ ಜನ ಒಳ್ಳೇದಾಗಿದೆ ಸರ್. ಮಕ್ಕಳು ಆಗ್ತಿದ್ರೆ ಮಕ್ಕಳಾಗಿದೆ. ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡ್ರೆ ಇನ್ನೊಂದು ವರ್ಷ ತುಂಬ ವರ್ಷಕ್ಕೆ ಅವರಿಗೆ ಮಕ್ಕಳಾಗುತ್ತೆ. ಗ್ರಾಮ ದೇವತೆ ಮಾರಮ್ಮ ತಾಯಿಗೆ ಸಾವಿರಾರು ಭಕ್ತಾದಿಗಳಿದ್ದಾರೆ. ಇಲ್ಲಿ ವಾರಕ್ಕೆ 2 ಬಾರಿ ವಿಶೇಷ ಪೂಜೆ ನಡೆಸಲಾಗುತ್ತದೆ. ತಾಯಿಯ ಮಹಿಮೆಯಿಂದ ಈಗಾಗಲೇ ಅದೆಷ್ಟೋ ಸಾವಿರ ಸಂಖ್ಯೆಯ ಭಕ್ತಾದಿಗಳು ಒಳಿತನ್ನ ಕಂಡಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ತಾಯಿಯ ತವರು ಮನೆ ಎಂದೇ ಕರೆಯುವ ಗ್ರಾಮದ ದೊಡ್ಡ ಆಲದ ಮರವನ್ನ ಯಾರು ಕಡಿಯುವ ಗೋಜಿಗೆ ಹೋಗುವುದಿಲ್ಲ. ಅದರ ಎಲೆಗಳನ್ನ ಮೇಕೆಗಳು ಸಹ ತಿನ್ನೋದಿಲ್ಲ. ತುಮಕೂರು ತಾಲೂಕಿನ ಮಸ್ಕಲ್ ಬಳಿ ಇರುವ ಜೋಲುಮಾರನ ಹಳ್ಳಿಯಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಾರಮ್ಮ ತಾಯಿಯ ಮಹಿಮೆಯ ಬಗ್ಗೆ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಜೋರ್ಮನಹಳ್ಳಿ ಗ್ರಾಮ, ವೆಂಕಟೇಶ್ ಅಂತ ಹೆಸರು. ಇದು ಮಾರಮ್ಮ ದೇವಸ್ಥಾನದ ಮರ. ಇದು ಊರೊಳಗೆ ದೇವಸ್ಥಾನ ಇದೆ. ಅಲ್ಲಿ ದೇವ್ರು ಎತ್ತಿದ ತಕ್ಷಣ ಇಲ್ಲಿಗೆ ಬರಬೇಕು ದೇವರು. ಇದು ಸಣ್ಣದೊಂದು ಸೊಸಿ ಇತ್ತು, ಅವತ್ತು ಒಂದು ಮರ ಇತ್ತು ದೊಡ್ಡದು, ಹೋಗ್ಬಿಟ್ಟಿತ್ತು. ಇದು ಅದೇ ಬೆಳ್ಕೊಂಡೈತೆ. ಇದು ಲೈನ್ ಬೇರೆ ಬಿದ್ದೆ ಮೇಲೆ. ಲೈನರ್ ಕಡಿಯಕ್ಕೆ ಬಂದ್ರು, ಸರ್ಪ ಬಂದ್ಬಿಡ್ತು, ದೊಡ್ಡದೊಂದು ಸರ್ಪ ಬಂದ್ಬಿಡ್ತು. ಈ ಕಡಿಯಕ್ಕೆ ಬಿಡ್ಲಿಲ್ಲ. ಅದೇನು ಮಾಡಿದ್ವಿ, ಕೆಳಗಡೆನೆ ಅಟ್ಕೊಂತೀನಿ ಅಂತ ಹೇಳಿ ಕೆಳಗಡೆ ಅಟ್ಕೊಂಡಿದ್ವಿ. ಆ ಒಳಗಡೆ ಒಂದು ಈತ್ಲು ಮರ ಬೇರೆ ಇದೆ, ಅದು ಸುತ್ತ ಫುಲ್ ಕವರ್ ಆಗಿದೆ ಈತ್ಲು ಮರ. ವಿಶೇಷ ಏನು ಅಂದ್ರೆ ಇಲ್ಲಿ ಮಕ್ಕಳಾಗಿಲ್ದರು ಪೂಜೆ ಮಾಡಿದ್ರು ಮಕ್ಕಳಾಗ್ತವೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ಮರದ ಹತ್ರ ಪೂಜೆ ಮಾಡ್ಕೊಂಡು ಅಮ್ಮಂಗೆ ಒಂದು ಅರ್ಕೆ ಕಟ್ಕೊಂಡು ಹೋದ್ರೆ ಮಕ್ಕಳಾಗಿಲ್ದರೆ ಮಕ್ಕಳಾಗ್ತವೆ. ಏನೋ ಕೆಲಸ ಆಗಬೇಕು ಅಂದ್ರೆ ಅವ್ರು ಕುಡ್ಕೊಂಡ್ರು ಕರ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರದಾಗೆಲ್ಲ ಕರ್ಕೊಂಡು ಹೋಗ್ತಾರೆ. ಒಳ್ಳೆಯ ಕೆಲಸಗಳಾಗವೆ. ಒಂದು ಬೋರ್ ಪಾಯಿಂಟ್ ಮಾಡೋಕ್ಕೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗ್ತವೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ರೆ ಸಾಕು, ಒಳ್ಳೇದಾಗ್ತದೆ ಅವ್ರಿಗೆ. ಕೈಗೆ ಎಡಕ್ತದೆ. ಯಾವ ಮೇಕೆನೂ ತಿನ್ನಲ್ಲ, ಒಂದು ಕಟ್ಟಿ ತಿಂತವ ಅಷ್ಟೇ. ಆಮೇಲೆ ಏನು ತಿನ್ನಲ್ಲ ನೋಡಿ. ಇಂದ ಯಾವ ಇದ್ರೆ ಎಲ್ಲ ಮೇಕೆಗಳೆಲ್ಲ ತಿಂದ್ಬಿಟ್ಟಿರೋ ಅಷ್ಟಕ್ಕೆ. ಯಾಕೆ ಅಂತ ಯಾಕೆ ಅದು ವಿಷಯ ಇದೇ ಗೊತ್ತಿಲ್ಲ. ಮೇಕೆಗಳು ತಿನ್ನಲ್ಲ. ಇಲ್ಲಿ ಮೇಕೆಗಳು ಎಲ್ಲ ಕತ್ರಸ ಹಾಕ್ಬಿಡೋರು ಇಷ್ಟಕ್ಕೆ. ಅದೊಂದು ಇದು ವಿಶೇಷ ಅಷ್ಟೇ. ಇವಾಗ ಇದು ಕಡಿಯಕ್ಕೆ ಬಂದಾಗ ಎಲ್ಡೇಟ್ ಆಗ್ತಿದ್ದಂಗೆ ಸರ್ಪ ಬಂದ್ಬಿಡ್ತು. ಆಮೇಲೆ ಅವನು ಮೇಲ್ ಕತ್ತಿದ್ರು, ಕಂಬದ ಮೇಲೆ ಬಿದ್ದು ಸತ್ತೇ ಹೋದ ಅವನು. ಪವರ್ಫುಲ್ ದೇವರಿದ್ದು ಮಾರಮ್ಮ. ಬನ್ನಿ, ಈತ್ಲು ಮರ ಇದೆ, ಒಳಗಡೆ ತೋರಿಸ್ತೀನಿ. ಕೆಳಗಡೆ ಹೇಳ್ತಿದೆ, ಒಂದು ಎಲೆ ಮೇಕೆಗಳು ತಿನ್ನಲ್ಲ. ಒಳಗಡೆ ನೋಡಿ ಬನ್ನಿ, ಎಲ್ಲ ಪೂಜೆ ಮಾಡ್ತಾರೆ ಒಳಗಡೆ. ಇಲ್ಲಿ ಜಾತ್ರೆ ಗೀತ್ರೆ ನಡೀತದ ಅಂತ? ಜಾತ್ರೆ ವರ್ಷ ನಡೀತದೆ ಜಾತ್ರೆ ಇಲ್ಲಿ. ಅಲ್ಲಿ ಊರೊಳಗೆ ಎಲ್ಲ ದೇವ್ರು ಬಂದು ಪೂಜೆ ಮಾಡ್ತಾರೆ. ಎಲ್ಲ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡ್ತಾರೆ. ಒಳಗಡೆ ಎಲ್ಲ ಪೂಜೆ ಮಾಡ್ತಾರೆ. ನೋಡಿ ಒಳಗಡೆ ಇದೆ ಈತ್ಲು ಮರ. ಫುಲ್ ಬುಡದಿಲ್ಟ ಅವ್ರು ಒಳಗಡೆ ಸೇರ್ಕೊಂಡಿದೆ ನೋಡಿ. ಬನ್ನಿ, ಚೆನ್ನಾಗಿ ನೋಡಿ. ಅದು ಬುಡದ ಹುಟ್ಟಿದ್ದು ಒಳಗಡೆ ಇದೆ ಈತ್ಲು ಮರ. ಫುಲ್ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಮಧ್ಯದಾಗೆ ಫುಲ್ ಬುಡ ಇದು. ಅರಕೆಯನ್ನ ಕಟ್ಕೊಂಡು ಇಲ್ಲೇನೆ ಕಟ್ಬಿಡೋದ್ರು ಅವ್ರು ಒಳ್ಳೇದಾಗುತ್ತೆ. ಅರಕೆ ಎಲ್ಲ ಕಟ್ತಾರೆ ಇಲ್ಲಿ. ಈತ್ಲು ಮರ ಇದೆ ಮೇಲೆ ಫುಲ್ಲು.
ನೆಲಮಂಗಲದಲ್ಲಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಅತಿ ದೊಡ್ಡ ಮಳಿಗೆ ಇದೆ. ಮೇ 19ರಂದು ಭಾನುವಾರ ಬೆಳಿಗ್ಗೆ 10:30ಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ. ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ 1 ಲಕ್ಷ ಬಹುಮಾನವಾಗಿ ನೀಡಲಾಗುವುದು. ಉದ್ಘಾಟನಾ ದಿನದಿಂದ 10 ದಿನಗಳವರೆಗೆ ಪ್ರತಿ 1 ಪವನ್ ಮೇಲೆ 500 ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ, ಜೊತೆಗೆ ಅನೇಕ ಬಹುಮಾನಗಳು. ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಿಯರ್ ಆಸರೆ ಹಾಸ್ಪಿಟಲ್, ಸುಭಾಷ್ ನಗರ, ನೆಲಮಂಗಲ. ಆಲ್ಸೋ ಅಟ್ ಮಡಿಕೇರಿ, ವಿರಾಜಪೇಟೆ ಅಂಡ್ ಕೇರಳ. ಸುಮಾರು ಎಷ್ಟು ವರ್ಷಗಳ ಮರ ಇರ್ಬೋದು ಇದು? ಸುಮಾರು ಒಂದು 70-80 ವರ್ಷದ ಮ್ಯಾಲೆ ಇರಿದೆ ಮರ ಇದು. ಈತ್ಲು ಮರ ನೋಡಲ್ಲ ಅಂತ ಎಲ್ಲ ನಮ್ಮ ತಾತನ ಕಾಲದಿಂದ ಈತ್ಲು ಮರ ಇದು. ಹೌದ್ರಾ? ಈತ್ಲು ಮರ ಇದು ಬುಡದ ಸಣ್ಣ ಆಲ್ ಮರ ಉಟ್ಕೊಂಡು ಆಮೇಲೆ ಅದು ಬೆಳ್ಕೊಂಡಿರೋದು. ಇಷ್ಟೊಂದು ವಿಶಾಲವಾಗಿ ಬೆಳ್ಕೊಂಡಿದೆ. ಎಷ್ಟು ವರ್ಷದ ಈತ್ಲು ಮರ ನೋಡಿ ಕಾಣಿಸ್ತದಲ್ಲ ಈತ್ಲು ಮರ. ಇಲ್ಲಿನ ವಿಶೇಷ ಮೇನ್ ಮುಖ್ಯವಾಗಿ ಇದು ಯಾವಾಗ ಏನೇನ್ ನಡೆಯುತ್ತೆ? ಯಾವ ನಡೆಯುತ್ತೆ ವರ್ಷ ಜಾತ್ರೆ ದೇವ್ರು ಕರ್ಕೊಂಡು ಹೋಗೋರು ಎಲ್ಲ. ಇಲ್ಲಿ ಬಿದ್ದುಕಟ್ಟೆ ಅಂತ ಇದೆ, ಅವರು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ದೇವ್ರ. ಜಾಸ್ತಿ ವರ್ಷ ಅವರೇ ಕರ್ಕೊಂಡು ಹೋಗೋದು. ನಮ್ಗೆ ಅರೆಯಲ್ಲ ಅವರೇ ಫ್ರೀ ಆಗಿ ಬರ್ಕೊಡ್ತಾರೆ ಕರ್ಕೊಂಡೆಲ್ಲ. ಜಾತ್ರೆಗೆಲ್ಲ 100 ರೂಪಾಯಿ ದುಡ್ಡು ಇಸ್ಕೊಳಲ್ಲ. ಅವತ್ತಿಂದ ಅವರು ಫ್ರೀ ಆಗಿ ಬಡಿತಾರೆ ಎಲ್ಲ ಅರೆ ಎಲ್ಲ. ನಮ್ಗೆ ತಾವೇನ್ ಮಾಡ್ಕೊಂಡಿರೋದು ಅಂತ? ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಾವು ವ್ಯವಸಾಯ ಮಾಡ್ತೀವಿ, ತೋಟ ಇದೆ, ಬೋರ್ ಇದೆ. ನಾವು ಕೇಳೋದು ಬೋರ್ಗೆ ಕೊಡ್ಸ್ಬೇಕಾದ್ರೆ ನೀರ್ ಕೇಳಿ ಹೂವ ಕೊಡ್ಸ್ತು ಒಳ್ಳೆ ನೀರ್ ಸಿಕ್ತು ನಮ್ಗೆ. ಚೆನ್ನಾಗಿ ನೀರ್ ಸಿಕ್ಕಿದೆ, ಇವತ್ತು ಚೆನ್ನಾಗಿ ಹೊಡೆದು ಬೋರ್. ಇದು ಎಷ್ಟು ಎಕರೆನಲ್ಲಿ ಆಡ್ಕೊಂಡಿದೆ ಅಂತ? ಈಗ ಸುಮಾರು ಆಳೆ ಒಂದು ಅರ್ಧ ಎಕರೆಗೆ ಮೇಲೆ ಆಡ್ಕೊಂಡಿದ್ದು ಕಾಣಿಸ್ತಲ್ಲ ಇದು. ಓಕೆ. ಯಾರು ಕೊಡಿಯಂಗೂ ಇಲ್ಲ ಇದನ್ನ ನೋಡಿ. ಎಲ್ಲ ಫುಲ್ ನೋಡ್ಕೊಳ್ಳಿ ಹೆಂಗ ಅಡ್ಡಿದೆ ಅಂತ. ಸೊಪ್ಪು ತಿನ್ನಲ್ಲ, ಯಾವ ಮ್ಯಾಕೆಲ್ಲ ತಿನ್ನಲ್ಲ, ಸೊಪ್ಪು ಚೆನ್ನಾಗಿ ಆಡ್ಕೊಂಡಿದ್ದೀವಿ. ಎಷ್ಟು ಜನ ಬರ್ತಾರೆ ಇಲ್ಲಿ ಜಾತ್ರೆ ನಡೆದ್ರೆ? ಜಾತ್ರೆ ಬೇರೆ ಜನ ಬರ್ತಾರೆ. ಅದ ವಿಶೇಷವಾಗಿ ಆ ರೋಡ್ಗೆಲ್ಲ ಬಂದ್ಬಿಟ್ಟಿದೆಯಲ್ಲ, ರೋಡ್ಗೆಲ್ಲ ಆವರಿಸ್ಕೊಂಡ್ಬಿಟ್ಟಿದೆ. ರೋಡ್ ಎಲ್ಲ ಪೂರ್ತಿ ಕವರ್ ಆಗ್ಬಿಟ್ಟಿದೆ. ಈ ರೋಡ್ ಎಲ್ಲ ಕೆಳಗಡೆ ಮಾಡ್ತೀವಿ ಅಂತ ಇದು ಮಾಡ್ತಾರೆ. ಕಡಿಯಂಗಿಲ್ಲ ಇದನ್ನ, ಯಾವ್ದೇ ಕಾರಣಕ್ಕೂ ಕಡಿಯಂಗಿಲ್ಲ ಇದನ್ನ. ಲೈನ್ ಮ್ಯಾಲ್ಕೆ ಹೋಗ್ತಾ ಇಲ್ಲ ನೋಡಿ, ಎಲ್ಲ ಅಡ್ಕಂತೈತೆ. ಎಲ್ಲ ಅಡ್ಕಂತೈತೆ. ಹೌದು, ಅದೇ ವಿಶೇಷ. ಲೈನರೇ ಕಡಿಯಕ್ ಬಿಟ್ಟಿಲ್ಲ. ಇಲ್ಲಿ ಲೈನರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಲೈನರ್ ಎಲ್ಲ ಕಡಿಬೇಕಾಯ್ತು. ಹೌದು, ಈಗ ಲೈನರ್ ಕಡಿಯಕ್ ಬಿಟ್ಟಿಲ್ಲ. ಪೂರ್ತಿ ಎಲ್ಲ ಕೆಳಗಡೆ ಬರ್ತೀನಿ ಅಂತ ಹೇಳಿ ಈಗ ಇದು ಮಾಡ್ಕೊಂಡಿದ್ವಿ. ಏನಿನ್ನೊಂದು 25-30 ವರ್ಷ ಹೋದ್ರೆ ಒಂದ್ ಎಕರೆಗೆ ಅಳ್ಕೊಂಡ್ಬಿಡ್ತದೆ. ಒಂದು ಎಕರೆಗೆ ಜಾಸ್ತಿ ಅಡ್ಕಂತಿದ್ದೆಲ್ಲ ಪೂರ್ತಿ ಕವರೇ ಆಗ್ಬಿಡ್ತದೆ ಇನ್ನ. ಹೌದು ನೋಡಿ, ಸುತ್ತಲೂ ಈಗಲೇ ನೋಡಿ ಎಷ್ಟು ಎಲ್ಲ ಫುಲ್ ಕವರ್ ಆಗಿದೆ. ಹೌದು, ಒಂದು ಕಡ್ಡಿ ಕಡಿಯಲ್ಲ, ಸೊಪ್ಪು ತಿನ್ನಲ್ಲ ಮೇಕೆ. ಇದನ್ನ ಕಡಿಯಕ್ ಬಂದ್ರೆ ಅದು ಹೇಳಿ ಯಾರು ಗಳೆ ಕುಯ್ಯಕ್ ಬಂದಿರುತ್ತೆ, ಅದ್ರ ಹಾವು ಕಾಣಿಸ್ಕೊಂಡಿದೆ. ಏನು ಅಂಟು ಮುಂಟಾದ್ರೂ ಇಲ್ಲಿ ಹಾವು ಕಾಣಿಸ್ಕೊಂತಿದೆ. ನಮಗೆ ಕಾಣಿಸ್ಕೊಂಡಿಲ್ಲ, ಯಾರು ಬಂದ್ರೆ ಕಾಣಿಸ್ಕೊಂತದ. ಅಂಟು ಮುಂಟ ಆಗಿರೋದು ಬರಂಗಿಲ್ಲ, ಏನು ಇದು ಮಾಡ್ಕೊಂಡ್ರೆ ಬರಂಗಿಲ್ಲ. ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ? ಬೇಜಾನ್ ಜನಕ್ಕೆ ಒಳ್ಳೇದಾಗಿದೆ ಸರ್. ಮಕ್ಕಳು ಆಗಿದ್ರೆ ಮಕ್ಕಳಾಗಿದೆ, ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡು ಹೋದ್ರೆ ಇನ್ನೊಂದು ವರ್ಷ ತುಂಬ ವರ್ಷಕ್ಕೆ ಅವರಿಗೆ ಮಕ್ಕಳಾಗುತ್ತೆ. ಒಂದು ಹರಕೆ ಮಾಡ್ಕೊಂಡು ಹೋಗ್ಬೇಕು. ಇದು ಭಕ್ತಾದಿಗಳು ವಾರ ಬರ್ತಾರ? ವಾರ ಪೂಜೆ ಇದೆ. ಮಂಗಳವಾರ ಶುಕ್ರವಾರ ಪೂಜೆ ಡೈಲಿ ಇದೆ. ಪೂಜೆ ಮಂಗಳವಾರ ಶುಕ್ರವಾರ ಪೂಜೆ ಇದೆ. ಬರ್ತಾರೆ, ಪೂಜೆ ಮಾಡಿಸ್ತಾರೆ. ಎಲ್ಲ ಸುತ್ತಮುತ್ತಲು ಊರವರೆಲ್ಲ ಬರ್ತಾರೆ. ಸೋಮಸಾಗರ, ನಮ್ಡೆಳ್ಳಿಯರೆಲ್ಲ ಬರ್ತಾರೆ. ಪ್ರಸಾದ ಎಲ್ಲ ಮಾಡಿಸ್ತಾರೆ. ಅವರೇ ಬಂದು ಮಾಡಿಸಿ ಎಲ್ಲ ಇದು ಮಾಡ್ಬಿಟ್ಟು ಕೊಟ್ಟೋತಾರೆ. ದೇವಸ್ಥಾನ ಹತ್ರ ಬರ್ತಾರೆ. ಇಲ್ಲಿ ಪೂಜೆ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ದೇವಸ್ಥಾನ ಹತ್ರ ಮಾಡ್ತಾರೆ. ಇಲ್ಲಿ ದೇವ್ರ ಎತ್ತಿದ ತಕ್ಷಣ ನಮ್ಮೂರದ ಮಾರಮ್ಮ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೇ ಹೋಗ್ಬೇಕು. ಮಾರಮ್ಮ ತೋರ್ ಮನೆ ಅಂತ ಕರೀತಾರೆ ಇದನ್ನ ಬಂದು ದೇವ್ರು ಇಲ್ಲಿ ಬಂದು ಒಂದ್ 3 ರೌಂಡ್ ಹಾಕಿ ಪೂಜೆ ಮಾಡ್ಕೊಂಡೆ ಹೋಗ್ಬೇಕು ಫಸ್ಟ್. ಇಲ್ಲಿ ಈ ಜಾಗ ಎಲ್ಲಿ ಬರುತ್ತೆ? ಅದರಲ್ಲಿ ಜೋಲ್ಮಾರ್ನಹಳ್ಳಿ, ಮಸ್ಕಲಿಂಟ, ತುಮಕೂರು ತಾಲೂಕು, ಜೋಲ್ಮಾರ್ನಹಳ್ಳಿ, ಮಸ್ಕಲ್ ಪೋಸ್ಟ್. ಅಲ್ಲಿಂದ ಮಸ್ಕಲ್ಗೆ ಬಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮಸ್ಕಲಿಂಟ 1.5 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಒಂದು ಕಡೆ. ನಮ್ಮ ತುಮಕೂರು ತಾಲೂಕಿದೆ. ತುಮಕೂರು ತಾಲೂಕು ಅಲ್ಲ, ಬರೇ ಈ ಸುತ್ತಮುತ್ತ ಪ್ರದೇಶದವ್ರು ಬರ್ತಾರ, ಇಲ್ಲಾಂದ್ರೆ ಬೇರೆ ಕಡೆ ಬರ್ತಾರೆ. ಬೆಂಗಳೂರವ್ರು ಬರ್ತಾರೆ. ಬೆಂಗಳೂರವ್ರು ಎಲ್ಲ ದೇವರೆಲ್ಲ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರವ್ರು ಬಂದಿದ್ದಾರೆ. ಬೇಜಾನ್ ಬೆಂಗಳೂರು ಸರಿ ಬೇಜಾನ್ ಜನ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ. ಮನೆಯಲ್ಲ ಗ್ರೂಪೇಶ ಕರ್ಕೊಂಡು ಹೋಗಿದ್ದಾರೆ. ಯಾರು ಹೋಗಿತ್ತು. ಒಳ್ಳೊಳ್ಳೆ ಕೆಲಸಗಳು ಆಗೈತಿ. ಚಿಕ್ಕಜಗೌಡ, ಜೋಲ್ಮಾರ್ನಹಳ್ಳಿ, ತುಮಕೂರು ತಾಲೂಕು, ಮಸ್ಕಲ್ ಪೋಸ್ಟು. ಇದು ಮೂಲ ದೇವಸ್ಥಾನ. ಕಳ್ಳರು ಕಟ್ಟಿ ಹೋದ್ದು ದೇವಸ್ಥಾನ. ಒಡವೆ ದೇವಸ್ಥಾನ ಎಲ್ಲ ಕಿತ್ಕೊಂಡೋಗಿತ್ತು. ಅಲ್ಲಿ ಕಾಣ್ದಂಗೆ ಆಗೋಯ್ತು. ಅವರು ಕೈ ಮುಕ್ಕೊಂಡು ನಿಮ್ಮ ದೇವಸ್ಥಾನ ಕಟ್ತೀವವ್ವ ಅಂತ ಒಂದು ಗರ್ಭದ ಗುಡಿ ಕಟ್ತಂಗೆ ಕಟ್ಬಿಟ್ಟು ಹೋಗಿದ್ರು. ಅದನ್ನು ನಾವು ಈಚೀಚೆ ಇದು ಮಾಡ್ಕೊಂಡು ಇದು ಮಾಡಿದ್ವಿ. ಸ್ವಲ್ಪ ಸುತ್ತಮುತ್ತವರೆಲ್ಲ ಒಕ್ಕಲು ಸ್ವಾಮಿ ಎಲ್ಲಕ್ಕೂ ಅಭಿವೃದ್ಧಿ ಕೊಡ್ತಾಳೆ ತಾಯಿ. ಜಾತ್ರೆ ನಡೀತಾ? ಹ್ಞೂ. ಎಷ್ಟು ವರ್ಷಕ್ಕೆ ನಡೆಯುತ್ತೆ? 3 ವರ್ಷಕ್ಕೊಂದು ಸಾರಿ. ವರ್ಷ ನಡೆಯೋದು. ಹಿಂಗೆ ಎಲ್ಲ ಪಿಳ್ಳೆ ಪಿಟ್ಟಿಗೆ ಎಲ್ಲ ಇದು ಮಾಡಿ
3 ವರ್ಷಕ್ಕೊಂದ್ಸತಿ ಆಗ್ತದೆ. ಏನು ಒಳ್ಳೇದಾಗಿದೆ ಅಂತ ಬರೋರಿಗೆ? ಈಗ ನಿನಗೆ ಮಕ್ಕಳು, ಮನೆ, ಮದುವೆ, ಕಾಯ್ದೆ, ಅದು ಇದು, ತಾಯಿ ನಮ್ಮಮ್ಮ ನಮ್ಮನ್ನು ಕಾಪಾಡವ ಅಂದರೆ ಆ ಕಾರ್ಯ ನಡ್ಕಾತದೆ. ಬಂದು ಅವ್ರ ಅಡಿಕೆ ಹೂಡು ಕೊಟ್ಟು ಸೀರೆ ಕುರ್ತ ಉಡಿಸಿ. ಅಲ್ಲಿ ಆಲ್ಮರ ಬೆಳೆದಿದೆಯಲ್ಲ, ಅದು ಕಡಿಯಂಗೆ ಇಲ್ಲ. ಒಂದು ಎಲೆ ಕೂಡ ಮೇಕೆ ಕೂಡ ತಿನ್ನಲ್ಲ. ತವ್ರ ಮನೆ ಅದು ಈ ಅಮ್ಮನಿಗೆ. ಯಾಕೆ ತಿನ್ನಲ್ಲ ಅಂತ? ಯಾಕೋ ಏನು ಮನ ಕೊಟ್ಟಿಲ್ಲ ಅವಳು. ಹಂಗಾದ್ರೆ ಒಂದು ಮೇಕೆ ಮುಟ್ಟಲ್ಲ ಅಂತೀರಾ? ಏನು ಅಲ್ಲಿನ ವಿಶೇಷ ಏನು? ವಿಶೇಷ ಈ ತಾಯಿ ಇಲ್ಲಿ ಅಲ್ಲಿ ಹೋಗಿ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡೆ ಬಂದು ಇಲ್ಲಿ ಒಳಗೆ ಕೂಕೊಳ್ಳೋದು. ಈಗ ಭಕ್ತಾದಿಗಳು ಬರ್ತಾರಲ್ಲ, ಮೊದಲು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರ ಇಲ್ಲ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ತಾರ? ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡ್ಕೊಂಡು ಹೋಗಿ. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2024-25ನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 24 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 11 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc AG ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986 764009 ಮತ್ತು 6363 759797.